ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಗೆ ಆವಾಜ್ ಸುದ್ದಿವಾಹಿನಿ. 15ರ ಈದ್ ಮಿಲಾದ್ ಅಂಗವಾಗಿ ಗದಗ ಪಟ್ಟಣದಲ್ಲಿ ಜಮಾಯತೆ ಉಲ್ಮಾಗಳ ವತಿಯಿಂದ ನಗರದ ಅಬು ಹುರೇರಾ ಮಸೀದಿಯಲ್ಲಿ ಮೊದಲ ಬಾರಿಗೆ ಸಿರತುನ್ನಬಿ ಎಕ್ಸಿಬಿಷನ್ ಅನ್ನು ಡಿಸೆಂಬರ್ 26, 27 ಮತ್ತು 28ರಂದು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾತನಾಡಿದ ಎಸ್ಟಿ ಮಖಾನದರ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಅವರು, ಈ ಸಿರತ್ ನಬಿ ಪ್ರದರ್ಶನದ ಮೂಲಕ ನಮ್ಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಹಾಗೂ ವಿಶ್ವ ಶಾಂತಿಗಾಗಿ ಅವರು ಸಾರಿದ ಸಂದೇಶಗಳನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಗದಗ ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಸಲೀಂ ಅಹಮದ್, ವಿವಿಧ ಸಮಾಜಗಳ ಮುಖಂಡರು ಹಾಗೂ ಎಲ್ಲಾ ಸಮಾಜದ ಧರ್ಮಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಗದಗದಿಂದ ರಶೀದ್ ಅಕ್ಕಿ ಅವರ ವರದಿ. ಅಸ್ಸಲಾಮು ಅಲೈಕುಂ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗದಗ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ನಮ್ಮ ಏನು ಜಮಿಯತ್ ಉಲ್ಮಾದ ಜಿಮ್ಮೆದಾರಗಳು ಹಾಗೂ ಈ ನಮ್ಮ ನೂತನ ಟ್ರಸ್ಟ್ ವತಿಯಿಂದ ಸೀರತುನ್ ನಬಿ ಎಕ್ಸಿಬಿಷನನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಇದೊಂದು ಆಯೋಜನೆ. ಭಾಳಷ್ಟು ಸಕಲ ಸಿದ್ಧತೆಗಳಿಂದ ಈ ಆಯೋಜನೆಯನ್ನು ಮಾಡಿ ನಮ್ಮ ಹಜರತ್ ಪೈಗಂಬರ್ ಅವರ ಏನು ಜೀವನ ಚರಿತ್ರೆ ಇತ್ತು, ಅವರು ನಡೆದು ಬಂದ ಹಾದಿಯನ್ನು ಒಂದು ಸಂಕ್ಷಿಪ್ತವಾದ ರೂಪದಲ್ಲಿ ತೋರಿಸಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಗದಗ ಜಿಲ್ಲೆಯಲ್ಲಿ ನಡೀತಾ ಇರೋದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಈ ಎಕ್ಸಿಬಿಷನ್ನು ಯಾವುದೇ ರೀತಿಯ ಒಂದು ಟಿಕೆಟ್ ಆಗಲಿ ಫೀಸ್ ಆಗಲಿ ಇರುವುದಿಲ್ಲ. ಸಂಪೂರ್ಣ ಮುಕ್ತವಾದಂಥ ಎಕ್ಸಿಬಿಷನನ್ನು ಆಯೋಜನೆ ಮಾಡಿದ್ದಾರೆ. ಇದರ ಲಾಭ ಇಡೀ ನಮ್ಮ ಗದಗ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ಸಮಸ್ತ ಮುಸ್ಲಿಂ ಬಾಂಧವರು ಇದನ್ನು ಪಡೆದುಕೊಳ್ಬೇಕಾಗಿ ಅವರಲ್ಲಿ ನನ್ನ ಒಂದು ವಿನಂತಿ. ಹಾಗೂ ಇದರಲ್ಲಿ ಭಾಳಷ್ಟು ಗಣ್ಯರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಮಾನ್ಯ ನಮ್ಮ ಸಲೀಂ ಅಹಮದ್ ಸಾಹೇಬ್ ಆಗಿರ್ಬೋದು,